ಐ ಥಿಂಕ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಅದ್ಭುತವಾಗಿ ಕನ್ನಡ ಪರವಾಗಿ ಈ ರೀತಿ ಕಾರ್ಯಕ್ರಮ ಮಾಡಿರೋದು ಮೊದಲನೇ ಬಾರಿ ಅನಿಸುತ್ತೆ. ಮತ್ತು ಅದರಲ್ಲೂ ಶಿವಕುಮಾರ್ ಅವರು ಭಾಳ ಪರಿಚಯ ಮುಂಚೆಯಿಂದನೂ ಭಾಳ ಪರಿಚಯ. ಸೊ ಈ ರೀತಿ ಒಂದು ಇಂಡಿಪೆಂಡೆಂಟ್ ಮಾಧ್ಯಮ ಕರ್ನಾಟಕಕ್ಕೆ ಬೇಕಿತ್ತು. ದೊಡ್ಡ ವ್ಯಾಕ್ಯೂಮ್ ಇತ್ತು, ದೊಡ್ಡ ಗ್ಯಾಪ್ ಇತ್ತು. ಸೊ ಅದನ್ನು ತುಂಬಿಸುವ ಸಲುವಾಗಿ ಇವತ್ತು ಶುರು ಮಾಡಿದ್ದಾರೆ, ಅದ್ಭುತವಾಗಿ ಶುರು ಮಾಡಿದ್ದಾರೆ. ಆಲ್ಮೋಸ್ಟು ಕರ್ನಾಟಕದ ಅತ್ಯಂತ ಪ್ರಖ್ಯಾತ ಪೊಲಿಟಿಷಿಯನ್ಸ್ ಇದ್ದರು, ಇನ್ಫ್ಲೂಯೆನ್ಷಿಯಲ್ ಎಲ್ಲರೂ ಬಂದೋಗಿದ್ದಾರೆ ಅಂತಂದರೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಟಿವಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ. ಸರ್, ಇವಾಗ ಕರ್ನಾಟಕದಲ್ಲಿ ನೀವೊಬ್ಬರು ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಪಡ್ತೀರಾ? ಮೊನ್ನೆ ತಾನೇ ನಾವು ರಾಜ್ಯೋತ್ಸವವನ್ನು ಆಚರಿಸ್ತೀವಿ, ಹೇಗೆ ಅನಿಸುತ್ತೆ ನಿಮಗೆ? ಇದು ನಮ್ಮ ಸೌಭಾಗ್ಯ. ಇದು ಇದೇ ತಟ್ಟಿ ಹೇಳ್ಕೊಳ್ಳೋವಂಥದ್ದು ನಾವು ಕನ್ನಡಿಗರು ಅನ್ನೋದು. ಕನ್ನಡ ನಮ್ಮ ಭಾಷೆ. ಯಾಕಂತಂದರೆ ಕನ್ನಡ ಸಂಸ್ಕೃತಿ ಎಷ್ಟು ಗಟ್ಟಿ ಇದೆ, ಎಷ್ಟು ಸಮೃದ್ಧವಾಗಿದೆ ಅಂತಂದರೆ ಬಹಳ ಪುರಾತನ ಭಾಷೆಗಳಲ್ಲಿ ಒಂದು, ಸಾವಿರಾರು ವರ್ಷ ಇತಿಹಾಸ ಇರುವಂಥ ಭಾಷೆ ಇದು. ಇಲ್ಲಿ ಇರುವಷ್ಟು ಸಾಹಿತ್ಯ ಐ ಥಿಂಕ್ ವಿಶ್ವದ ಬೇರೆ ಭಾಷೆಗಳದ್ದು ಇರ್ಬೋದು, ಬಟ್ ಇಲ್ಲಿ ಸಾಹಿತ್ಯ ಏನಿದೆ, ಮೊನ್ನೆ ಬುಕ್ಕರ್ ಪ್ರೈಸ್ ಕೂಡ ಸಿಕ್ತು. ಕುವೆಂಪು ಅವ್ರದ್ದು ಮತ್ತು ಅನಂತಮೂರ್ತಿ ಅವ್ರದ್ದು, ಗೋಕಾಕ್ ಅವ್ರದ್ದು, ಅದು ಕೂಡ ಇಂಗ್ಲೀಷಿಗೆ ಅನುವಾದ ಆಗಿದ್ರೆ ಅವರೆಲ್ಲರಿಗೂ ನೋಬೆಲ್ ಪ್ರೈಸ್ ಸಿಗ್ಬಿಡೋದು ಸಾಹಿತ್ಯದಲ್ಲಿ. ಅಷ್ಟು ಚೆನ್ನಾಗಿರುವಂಥ ಸಾಹಿತ್ಯ ನಮ್ಮ ರಾಜ್ಯದ್ದು ಕನ್ನಡದ್ದು. ಹಾಗಾಗಿ ಭಾಳ ಹೆಮ್ಮೆ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬೇಕು, ಅದೇ ಸುಧಾರಣೆಗಳಾಗಬೇಕು? ಮೊದಲನೇ ಸುಧಾರಣೆ, ಈ ಪಕ್ಷದಲ್ಲಿರುವಂಥ ಹಳೆ ತಲೆಗಳೆಲ್ಲ ಹೋಗಿ ಹೊಸಬರಿಗೆ, ಯುವಕರಿಗೆ, ಯುವ ನಾಯಕರಿಗೆ ಅವಕಾಶಗಳು ಸಿಗಬೇಕು. ವಿಧಾನಸೌಧ ಸ್ವಚ್ಛ ಆಗಬೇಕು. ಅಲ್ಲಿರುವಂಥ ಕೊಳಕು ಮನಸ್ಸುಗಳೆಲ್ಲ ಹೊರಗೆ ಹೋಗಬೇಕು, ಕೆಲಸ ಮಾಡೋವಂಥವ್ರು ಬೇಕು. ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಕರ್ನಾಟಕದಲ್ಲಿ. ಆಮೇಲೆ ಪ್ರಾದೇಶಿಕ ಅಸಮಾನತೆ ಅನ್ನೋದು ಹೋಗಬೇಕು. ಪ್ರತಿಯೊಂದು ಪ್ರದೇಶಕ್ಕೂ ಪ್ರತಿಯೊಬ್ಬ ಬಡವರಿಗೂ ಅವ್ರಿಗೇನು ಹಕ್ಕುಗಳು ಇದ್ದಾವೆ ಅದೆಲ್ಲ ಸಮಾನವಾಗಿ ಸಿಗಬೇಕು. ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಸರ್ಕಾರಿ ಶಾಲೆಗಳು ಎಲ್ಲ ಸಾಯ್ತಾ ಇದ್ದಾವೆ, ಸರ್ಕಾರ ಸಾಯಿಸ್ತಾ ಇದೆ, ಅದು ನಿಲ್ಲಬೇಕು. ಆಮೇಲೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವಕಾಶಗಳು ಜಾಸ್ತಿ ಸೃಷ್ಟಿ ಆಗಬೇಕು. ಸೊ ಇವೆಲ್ಲ ಆಯಿತು ಅಂತಂದರೆ ಕನ್ನಡ ಭಾಷೆ, ಕನ್ನಡ ದೇಶ ಎಲ್ಲದು ಬೆಳೀತದೆ ಅಂತ. ಇವಾಗ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಭಾಷೆಯನ್ನು ಮಾತಾಡೋದು ಕಡಿಮೆ ಮಾಡಿದ್ವಿ. ಯಾಕಂದರೆ ಹೊರದೇಶದಿಂದ ಅಥವಾ ಹೊರ ಭಾಷಿಕರಿಂದ ನಾವು ಕನ್ನಡವನ್ನೇ ಮರಿತಾ ಇದ್ದೀವಿ, ಅಥವಾ ನಾವೇ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವ, ಅಥವಾ ಅವರೇ ನಮ್ಮನ್ನು ಅಳವಡಿಸ್ಕೊಳ್ಬೇಕಾ ಅಂತ? ನಮ್ಮಲ್ಲಿ ದ್ವಿಭಾಷಾ ನೀತಿ ತರಬೇಕು. ಅಂದರೆ ಈಗ ಹಿಂದಿ ಭಾಷೆ ಬೇಡ ನಮಗೆ, ಕೇವಲ ಕನ್ನಡ. ಬೇಕಾದರೆ ಸಂವಹನಕ್ಕಾಗಿ ಇಂಗ್ಲೀಷ್ ಅಂತ, ಅಂದರೆ ಕಮ್ಯುನಿಕೇಷನ್ಗೋಸ್ಕರ ಇಂಗ್ಲೀಷ್ ಇದ್ದರೆ ಸಾಕು ನಮ್ಮಲ್ಲಿ. ಸೊ ಸರ್ಕಾರಗಳು ಸರ್ಕಾರಿ ಶಾಲೆ ಉಳಿಸೋದ್ರ ಮೂಲಕ ಕನ್ನಡನ ಉಳಿಸ್ತವೆ. ಯಾಕಂದರೆ ಕನ್ನಡ ಮಾತಾಡ್ತಿರೋದು ಅಲ್ಲಿ ಮಾತ್ರ. ಇವಾಗ ಬೆಂಗಳೂರು ಅಥವಾ ಬೇರೆ ನಗರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಪ್ರೈವೇಟು ಗೌರ್ಮೆಂಟು, ಅವ್ರ ಮಕ್ಕಳು ಯಾರು ಕನ್ನಡ ಮೀಡಿಯಮಲ್ಲಿ ಯಾರೂ ಓದ್ತಾ ಇಲ್ಲ, ಕಳಿಸೋದು ಇಲ್ಲ. ಅವ್ರ ಮದುವೆಯಾಗಿ ಅವ್ರ ಮಕ್ಕಳುಗಳು ಯಾರು ಕನ್ನಡ ಮೀಡಿಯಮಿಗೆ ಕಳಿಸಲ್ಲ. ನೆಕ್ಸ್ಟ್ ಜನ್ರೇಷನ್ ಬರೋ ಅಷ್ಟೊತ್ತಿಗೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಕನ್ನಡ ಉಳಿಸೋದು ಬೆಳೆಸೋದು ಅಂತಂದರೆ ಕನ್ನಡ ಎಲ್ಲೆಲ್ಲಿ ಬದುಕಿದೆ ಅಂಥ ಶಾಲೆಗಳನ್ನು ಇನ್ನೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಹಾಕಿ ಅಲ್ಲಿ ಅವನ್ನ ಎತ್ತಕ್ಕೆ ಬೆಳೆಸಬೇಕು. ಆಮೇಲೆ ಕನ್ನಡದಲ್ಲಿ ಪತ್ರಿಕೆಗಳು, ಕನ್ನಡ ಮಾಧ್ಯಮಗಳು, ಕನ್ನಡ ಸಾಹಿತ್ಯ ಇನ್ನೂ ಹೆಚ್ಚು ಸೃಷ್ಟಿ ಆಗಬೇಕು. ಅವ್ರಿಗೆ ಹೆಚ್ಚು ವೇದಿಕೆಗಳು ಸಿಗಬೇಕು. ಆಮೇಲೆ ಯುವ ಬರಹಗಾರರು ಇರ್ತಾರೆ, ಯುವ ಯೂಟ್ಯೂಬರ್ಗಳು ಇರ್ತಾರೆ ಕನ್ನಡದಲ್ಲಿ. ಅವನ್ನೆಲ್ಲ ದೊಡ್ಡ ವೇದಿಕೆ ಕರೆದ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಕಂಟೆಂಟ್ ಕನ್ನಡದಲ್ಲಿ ಮಾಡಿ ಅಂತಂದು ಅವರಿಗೆಲ್ಲ ಬೆಂತಟ್ಟಬೇಕು. ಆವಾಗ ಕನ್ನಡ ಖಂಡಿತ ಉಳಿತದೆ, ಕನ್ನಡ ಎಲ್ಲಿ ಹೋಗಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.